ರಾಜ್ಯದ ಖಡಕ್ ಜೈಲು ಅಂತಾನೆ ಹೆಸರುವಾಸಿಯಾಗಿರುವಂತಹ ಬಳ್ಳಾರಿ ಜೈಲಿನಲ್ಲಿ ಒಂದು ದಿನವನ್ನ ಈಗಾಗಲೇ ಕಳೆದಿದ್ದಾರೆ ದರ್ಶನ್. ಸೊ ಏನಾಯಿತು ನಿನ್ನೆ ಹೋದ ನಂತರ ದರ್ಶನ್ ಬೆಳವಣಿಗೆಯಲ್ಲಿ ಬಳ್ಳಾರಿ ಜೈಲಿನಲ್ಲಿ ಹೇಗಿತ್ತು ದಾಸನ ಮೊದಲ ದಿನ? ಹೈ ಸೆಕ್ಯೂರಿಟಿ ಸೆಲ್ನ 15ನೇ ಕೋಣೆಯಲ್ಲಿ ದರ್ಶನ್ ಸೆರೆವಾಸವನ್ನು ಅನುಭವಿಸ್ತಾ ಇರೋದು. ಸಾಮಾನ್ಯ ಕೈದಿಯಂತೆ ಟ್ರೀಟ್ ಮಾಡಿದ್ದಾರೆ ಜೈಲು ಅಧಿಕಾರಿಗಳು. ಪಬ್ಲಿಕ್ ಟಿವಿಯಲ್ಲಿ ದರ್ಶನ್ ಬಳ್ಳಾರಿ ಜೈಲು ಡೈರಿ ಎಕ್ಸ್ಕ್ಲೂಸಿವ್ ಆಗಿರುವಂತಹದ್ದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊದಲನೆಯ ದಿನ ಹೇಗಿತ್ತು ಅಂತ ಹೇಳಿ, ಏನಾಯ್ತು ನಿನ್ನೆ ಹೋದ ನಂತರ ಅಂತ ಹೇಳಿ. ಬಹಳ ಮುಖ್ಯವಾಗಿ ರಾಜ್ಯದ ಖಡಕ್ ಜೈಲು ಅಂತಾನೆ ಹೆಸರುವಾಸಿಯಾಗಿರುವಂತಹ ಬಳ್ಳಾರಿ ಜೈಲು. ಸೊ ಹೈ ಸೆಕ್ಯೂರಿಟಿ ಸೆಲ್ನ 15ನೇ ಕೋಣೆಯಲ್ಲಿ ದರ್ಶನ್ ಸೆರೆವಾಸವನ್ನು ಅನುಭವಿಸ್ತಾ ಇರೋದು. ಸಾಮಾನ್ಯ ಕೈದಿಯಂತೆ ಟ್ರೀಟ್ ಮಾಡಿದ್ದಾರೆ ಜೈಲು ಅಧಿಕಾರಿಗಳು. ಎಷ್ಟು ದಿನ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಅದರಲ್ಲಿ. ಸೊ ಪಬ್ಲಿಕ್ ಟಿವಿಯಲ್ಲಿ ದರ್ಶನ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ವಿಚಾರವನ್ನು ಮುಂದೆ ಇಡ್ತಾ ಇದ್ವಿ. ಬಳ್ಳಾರಿ ಜೈಲಿನಲ್ಲಿ ಆಗಿರುವಂತಹ ಬೆಳವಣಿಗೆಯನ್ನ ಸೊ ಹೈ ಸೆಕ್ಯೂರಿಟಿ ಸೆಲ್ನ 15ನೇ ಕೋಣೆಯಲ್ಲಿ ದರ್ಶನ್ ಈಗ ಸೆರೆವಾಸವನ್ನು ಅನುಭವಿಸ್ತಾ ಇರುವಂಥದ್ದು. ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನ್ ನಿನ್ನೆ ರಾತ್ರಿ ಹೋದ ನಂತರ ಆಗಿರುವಂತಹ ಬೆಳವಣಿಗೆ ಏನು, ರಾತ್ರಿ ಊಟ ಆದ ನಂತರ ಆಗಿರೋದೇನು, ರಾತ್ರಿ ಊಟದ ಬಳಿಕ ಸೆಲ್ನಲ್ಲಿ ದಾಸ ಮೌನಕ್ಕೆ ಜಾರಿದ್ದಾರೆ. ರಾತ್ರಿ ಊಟದ ಬಳಿಕ ಸೆಲ್ನಲ್ಲಿ ಮೌನಕ್ಕೆ ಜಾರಿದ್ದಾರೆ ದಾಸ. ಇಡೀ ರಾತ್ರಿ ನಿದ್ದೆ ಇಲ್ಲದೆ ಒದ್ದಾಡಿದ್ದಾರೆ ಆರೋಪಿ ದರ್ಶನ್. ಹೊಸ ಜಾಗ ಆದ ಕಾರಣ ನಿದ್ದೆ ಇಲ್ಲದೆ ಪರದಾಡಿರೋದು. ಮತ್ತೊಂದೆಡೆಗೆ ಸೊಳ್ಳೆಗಳ ಕಾಟದಿಂದ ದರ್ಶನ್ ಪರಿತಪಿಸಿದ್ದಾರಂತೆ. ಕೆಲವರಿಗೆ ಅಭ್ಯಾಸ ಅದು, ಆ ಜಾಗದಲ್ಲಿ ಮಲಗದೇ ಇದ್ರೆ ಬೇರೆ ಜಾಗದಲ್ಲಿ ನಿದ್ದೆನೇ ಬರೋದಿಲ್ಲ ಅಂತ ಹೇಳಿ. ಇನ್ನು ಕೆಲವರಿಗೆ ಜಾತ್ರೆಯಲ್ಲಾದರೂ ನಿದ್ದೆ ಬರುತ್ತೆ, ಆ ರೀತಿಯಾಗಿ ನಿದ್ದೆ ಮಾಡೋರು ಇರ್ತಾರೆ. ಬಟ್ ಇಲ್ಲಿ ಕೆಲವರಿಗೆ ಸಮಸ್ಯೆ ಇರುತ್ತಲ್ಲ, ಹಾಗೆ ದರ್ಶನ್ ಕೂಡ ಜಾಗ ಬದಲಾವಣೆ ಆದ ತಕ್ಷಣ ನಿದ್ದೆ ಬಂದಿಲ್ವಂತೆ, ಒದ್ದಾಡಿದ್ದಾರಂತೆ. ಸೊ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ರಾತ್ರಿ ಕಳೆದಿದ್ದಾರೆ ನಟ ದರ್ಶನ್. ಹೈ ಸೆಕ್ಯೂರಿಟಿ ಸೆಲ್ನ 15ನೇ ಕೋಣೆಯಲ್ಲಿ ಸೆರೆವಾಸವನ್ನು ಅನುಭವಿಸಿರೋದು. ಸಾಮಾನ್ಯ ಕೈದಿಯಂತೆ ಟ್ರೀಟ್ ಮಾಡಿದ್ದಾರೆ ಜೈಲು ಅಧಿಕಾರಿಗಳು. ರಾತ್ರಿ ಊಟದ ಬಳಿಕ ಸೆಲ್ನಲ್ಲಿ ಮೌನಕ್ಕೆ ಜಾರಿದ್ದಾರೆ. ಇಡೀ ರಾತ್ರಿ ನಿದ್ದೆ ಇಲ್ಲದೆ ಆರೋಪಿ ದರ್ಶನ್ ಒದ್ದಾಡಿರೋದು. ಹೊಸ ಜಾಗ ಆದ ಕಾರಣ ನಿದ್ದೆ ಇಲ್ಲದೆ ಪರದಾಡಿದ್ದಾರಂತೆ. ಮತ್ತೊಂದೆಡೆಗೆ ಸೊಳ್ಳೆಗಳ ಕಾಟದಿಂದ ಪರಿತಪಿಸಿದ್ದಾರೆ ದರ್ಶನ್. ಸೊ ಈ ಸರ್ವೇ ಸಾಮಾನ್ಯವಾಗಿರುವಂತಹ ಸಮಸ್ಯೆಯನ್ನ ಅನುಭವಿಸಿದ್ದಾರೆ. ಸೊ ಈ ಸಮಸ್ಯೆಗೆ ಪರಿಹಾರ ಅಂತೂ ಬಹಳ ಜನಕ್ಕೆ ಇರೋದಿಲ್ಲ. ಕಾರಣ ಜಾಗ ಬದಲಾವಣೆ ಆದ ತಕ್ಷಣ ನಿದ್ದೆ ಬರೋದಿಲ್ಲಲ್ವಾ. ಸೊ ಹಾಗಾಗಿ ಆ ಸಮಸ್ಯೆಗೆ ಪರಿಹಾರ ಅಂತೂ ಸದ್ಯಕ್ಕಂತೂ ಎಲ್ಲೂ ಇರೋದಿಲ್ಲ. ಅವರವರೇ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಇನ್ನೂ ಒಂದೆರಡು ದಿನ ಇದೇ ರೀತಿಯಾದಂಥ ಪರಿಸ್ಥಿತಿ ಇರುತ್ತೆ. ಆಮೇಲೆ ಅವರು ನಿನ್ನೆ ಬಳ್ಳಾರಿ ಜೈಲಿಗೆ ಹೋಗಬೇಕಾದ್ರೆ ಒಂದು ಮೆಸೇಜ್ ಕೊಟ್ಕೊಂಡೇ ಹೋಗ್ಬಿಟ್ಟಿದ್ದಾರೆ ಅವರು. ಏನು ಅಂತಂದರೆ, ಅವರು ಟಿ ಶರ್ಟ್ ಮೇಲೆ ನೋಡಿ ಜಸ್ಟಿಸ್ ಅಂತ ಹಾಕ್ಕೊಂಡಿದ್ದಾರೆ, ನ್ಯಾಯ, ಡಿಗ್ನಿಟಿ ಅಂತ ಹಾಕ್ಕೊಂಡಿದ್ದಾರೆ, ಘನತೆ, ಇಕ್ವಾಲಿಟಿ ಅಂತ ಹಾಕ್ಕೊಂಡಿದ್ದಾರೆ, ಸಮಾನತೆ, ಪೀಸ್ ಅಂತ ಹಾಕ್ಕೊಂಡಿದ್ದಾರೆ, ಶಾಂತಿ. ಆ ಬ್ಲ್ಯಾಕ್ ಟಿ ಶರ್ಟ್ ಕೆಳಗಡೆಗಿದೆ, ಅಲ್ಲಿ ಆ ಟೆಕ್ಸ್ಟನ್ನು ಹಾಕ್ಕೊಂಡಿದ್ದಾರೆ. 4 ವರ್ಡ್ಗಳಿದೆ, ಒಂದು ಜಸ್ಟಿಸು, ಡಿಗ್ನಿಟಿ, ಇಕ್ವಾಲಿಟಿ ಮತ್ತು ಪೀಸ್ ಅಂತ ಹೇಳಿ. ನೋಡಿ ಹೇಗಿದೆ ಅಂತ ಹೇಳಿ. ಸೊ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಮೆಸೇಜ್ ಕೂಡ ಕೊಟ್ಕೊಂಡು ಹೋದಂಗಿದೆ. ಸಮಾನತೆಯನ್ನು ಹೇಗೆ ನೋಡಬೇಕು ಜೈಲಿನಲ್ಲಿ ಅಧಿಕಾರಿಗಳು ನೋಡಬೇಕು. ಈಗ ಅವರನ್ನು ನನ್ನ ಸಹೋದ್ಯೋಗಿ ಈಗ ಅಮರೇಶ್ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಮರೇಶ್, ನಿನ್ನೆ ಅವರು ಬಳ್ಳಾರಿ ಜೈಲಿಗೆ ಹೋಗಬೇಕಾದ್ರೆ ಅವರು ಟಿ ಶರ್ಟ್ ಮೇಲೆ ಇದ್ದಿದ್ದು ವರ್ಡ್ಸ್ಗಳೇ ಬಹಳ ಇಂಟ್ರೆಸ್ಟಿಂಗ್ ಆಗಿದ್ದಿದ್ದು. ಈಗೂ ಮೆಸೇಜ್ ಕೊಟ್ಕೊಂಡು ಹೋಗಕ್ಕೆ ಸಾಧ್ಯನಾ ಅಂತ ಅನಿಸ್ಬಿಡ್ತು. ಬಟ್ ಈಗ ನಿನ್ನೆ ಹೋದ ನಂತರ ಆಗಿರುವಂಥ ಬೆಳವಣಿಗೆ ಏನು? ರಾತ್ರಿ ನಿದ್ದೆ ಯಾಕೆ ಬಂದಿಲ್ವಂತೆ? ಏನು ಸೊಳ್ಳೆ ವಿಪರೀತ ಇದೆಯಾ ಬಳ್ಳಾರಿಯಲ್ಲಿ? ಸೊಳ್ಳೆಗಳು ಗಂಗಾವತಿಯಲ್ಲಿ ಕೇಳಿದ್ದೀನಪ್ಪ, ಇಲ್ಲಿ ವಿಪರೀತ ಇದೆಯಾ? ಅರುಣ್, ಒಂದ್ ವೇಳೆ ದರ್ಶನ್ ಅವರು ಅವರ ಟಿ ಶರ್ಟ್ ಮೇಲೆ ಇದ್ದಂತ ಒಂದು 4 ಲೈನ್ಗಳೇನಿದೆ ಅದ್ರ ಪ್ರಕಾರವಾಗಿ ಸಮಾಜದಲ್ಲಿ ಇದ್ದಿದ್ರೆ ಖಂಡಿತವಾಗಿಯೂ ಸಹಿತ ಇವತ್ತು ದರ್ಶನ್ ಅವರಿಗೆ ಈ ರೀತಿಯ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಒಂದ್ ವೇಳೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಪರಪನಾಗ್ರಹಾರ ಜೈಲಲ್ಲಿ ಸೇರಿದ್ರು, ಅಲ್ಲಿಯೂ ಸಹಿತ ಸಾಮಾನ್ಯ ಖೈದಿಗಳಂತೆ ದಿನಗಳನ್ನ ಕಳೆದಿದ್ರೆ ಇವತ್ತು ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಬರ್ತಕ್ಕಂಥ ಪ್ರಮೇಯವೂ ಕೂಡ ಇರ್ತಾ ಇರಲಿಲ್ಲ.
ಈ ಎಲ್ಲಾ ಎಡವಟ್ಟುಗಳನ್ನ ಮಾಡ್ಕೊಂಡಿರ್ತಕ್ಕಂಥ ಕೊಲೆ ಆರೋಪಿ ದರ್ಶನ್ ಅವರು ಮತ್ತೆ ಇದೀಗ ಆ 4 ಲೈನ್ಗಳನ್ನ ದೊಡ್ಡದಾಗಿ ಹಾಕೊಂಡಿದ್ರೆ ತಮ್ಮ ಟಿ ಶರ್ಟ್ ಆ ರೀತಿಯ ಲೈನ್ಗಳಿರುವಂತ ಟಿ ಶರ್ಟ್ಗಳನ್ನ ಹಾಕೊಂಡು ಅದ್ ಯಾವ ರೀತಿಯ ಸಂದೇಶವನ್ನ ಸಮಾಜಕ್ಕೆ ಸಾರ್ಲಿಕ್ಕೆ ಹೋಗಿದ್ರೋ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇದನ್ನ ಅವರೇ ಇನ್ನೊಂದ್ಸಾರಿ ಆತ್ಮವಿಮರ್ಶೆ ಮಾಡ್ಕೋಬೇಕಾಗಿದೆ. ಒಂದ್ ಕಡೆ ಕೊಲೆ ಮಾಡಿದ್ರು, ಮತ್ತೊಂದ್ ಕಡೆ ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ರು, ಜೈಲು ಸೇರಿದ್ಮೇಲೆ ಅಲ್ಲಿಯೂ ಕೂಡ ವಿಲಾಸಿ ಜೀವನವನ್ನ ಮಾಡಿದ್ರು, ಮತ್ತೆ ಅಲ್ಲಿ ಮಾಡಿದ ತಪ್ಪಿಗೋಸ್ಕರ ಮತ್ತೆ ಇದೀಗ ಇಡೀ ದೇಶದಲ್ಲಿನ ಕಟು ಮತ್ತು ಕಠಿಣ ಜೈಲು ಅನ್ನುವಂತ ಖ್ಯಾತಿ ಕುಖ್ಯಾತಿಯನ್ನು ಪಡೆದಿರುವಂತ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆದ್ರು. ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಕೊಲೆ ಆರೋಪಿ ದರ್ಶನ್ ಅವರು ಶಿಫ್ಟ್ ಆದ್ಮೇಲೆ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಕಳೆದಿದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಜೀವನ ಮಾಡಿರ್ತಕ್ಕಂಥವ್ರು ದರ್ಶನ್ ಅವರು ಬಹುಶಃ ಇದೇ ಮೊದಲ ಬಾರಿಗೆ ಬಳ್ಳಾರಿ ಅಂತ ಜಿಲ್ಲೆಗಳಲ್ಲಿ, ಅದು ವಿಶೇಷವಾಗಿ ಬಳ್ಳಾರಿಯ ಜೈಲಿನಲ್ಲಿ ದಿನ ಕಳೆಯೋದು ಅಷ್ಟೊಂದು ಸುಲಭ ಅಲ್ಲ. ಇದೇ ಕಾರಣಕ್ಕೋಸ್ಕರ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಒದ್ದಾಡಿದರೆ ಸೊಳ್ಳೆಗಳ ಕಾಟದಿಂದಾಗಿ. ಸೊಳ್ಳೆಗಳು ಸಾಮಾನ್ಯವಾಗಿ ಬಳ್ಳಾರಿ ಅಂದ್ರೆ ಸೊಳ್ಳೆಗಳು ಇದ್ದೇ ಇರುತ್ತೆ. ನಾವು ಕೂಡ ಪ್ರತಿನಿತ್ಯನೂ ಸೊಳ್ಳೆಗಳನ್ನ ಕಚ್ಚಿಸ್ಕೊಂಡೇನೆ ಜೀವನ ಮಾಡ್ತೀವಿ. ಅಂದ್ರೆ ಇಲ್ಲಿ ಸೊಳ್ಳೆಗಳ ಸಾಮಾನ್ಯ. ಅದ್ರ ಜೊತೆಗೆ ಜೈಲಲ್ಲಿಯೂ ಕೂಡ ಸೊಳ್ಳೆಗಳಿವೆ. ಆ ಸೊಳ್ಳೆಗಳು ಇದ್ದದಕ್ಕೋಸ್ಕರ ದರ್ಶನ್ ಅವರಿಗೆ ನಿದ್ದೆ ಬಂದಿಲ್ಲ, ಒದ್ದಾಡಿದ್ದಾರೆ. ಒದ್ದಾಡ್ಲಿಕ್ಕೆ ಮಾಡಿದ ಪಾಪ ಕರ್ಮದ ಫಲವೇ ಇವತ್ತು ಅವ್ರು ಅನುಭವಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರ ಅಂಧಾಭಿಮಾನಿಗಳು ಸಹಿತ ದರ್ಶನ್ ಅವ್ರನ್ನ ಭುಜದ ಮೇಲೆ ತಲೆ ಮೇಲೆ ಇಟ್ಕೊಂಡು ಮೆರೆದಾಡಿಸ್ತಾ ಇದ್ರೆ, ಇನ್ನೂ ಕೂಡ ನಮ್ಮ ಬಾಸ್ ಏನೂ ತಪ್ಪೆ ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ. ಅದ್ರ ಜೊತೆಗೆ ದರ್ಶನ್ ಅವರೇನು ನೆನ್ನೆ ಅಂದ್ರೆ ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಬಂದ್ರು. ಅದಾದ್ಮೇಲೆ ಬೆಳಿಗ್ಗೆ ತಿಂಡಿಯನ್ನ ಮಾಡಿಲ್ಲ, ಮಧ್ಯಾಹ್ನ ಊಟವನ್ನ ಮಾಡಿಲ್ಲ. ಆದ್ರೆ ರಾತ್ರಿ ಚಪಾತಿ, ಅನ್ನ, ಸಾಂಬಾರು ಮತ್ತು ಮಜ್ಜಿಗೆಯನ್ನ ಊಟ ಮಾಡಿದ ನಂತರದಲ್ಲಿ ದರ್ಶನ್ ಅವರು ಮತ್ತೆ ನಿದ್ದೆಗೆ ಜಾರಿದ್ರು. ಅದರ ನಿದ್ದೆ ಬರಲಿಲ್ಲ, ಇಡೀ ರಾತ್ರಿ ಒದ್ದಾಡಿದ್ರು. ಒಂದು ಪ್ಯಾನ್ ಇರ್ತಕ್ಕಂಥ, ಅದ್ರ ಜೊತೆಗೆ ಕುಡಿಲಿಕ್ಕೆ ಮಡಿಕೆಯನ್ನು ಇಟ್ಟಿರ್ತಕ್ಕಂಥ ಒಂದು ಅಟ್ಯಾಚ್ ಬಾತ್ರೂಮ್ ಇರ್ತಕ್ಕಂಥ ಒಂದು ಕೋಣೆ ಇದೆ. ಅಂದ್ರೆ 6x12 ಇರ್ತಕ್ಕಂಥ ಒಂದು ಕೋಣೆ ಇದೆ. ಅದೇ ಕೋಣೆಯಲ್ಲಿ ಇದೀಗ ದರ್ಶನ್ ಅವ್ರನ್ನ ಬಂಧಿಸಿಡ್ಲಾಗಿದೆ. ಬೆಳಿಗ್ಗೆ ಟಿಫಿನ್ ಕೂಡ ಮಾಡಿದ್ರೆ, ಆದ್ರೆ ರಾತ್ರಿ ಮಾತ್ರ ನಿದ್ದೆ ಮಾಡಿಲ್ಲ. ಇಡೀ ರಾತ್ರಿನ ಒದ್ದಾಡಿದ್ರೆ ಮಾಡಿದ ಕರ್ಮ ಪಾಪದ ಫಲವನ್ನ ಇವತ್ತು ಅನುಭವಿಸ್ತಾ ಇದ್ದಾರೆ ಅರುಣ್. ಸೊ ಅವರು ಹಾಕೊಂಡಿರುವಂಥ ಟಿ ಶರ್ಟ್ ಮೇಲಿರುವಂಥ ಅಕ್ಷರಗಳನ್ನ ನಿಜ ಜೀವನದಲ್ಲಿ ಪಾಲಿಸಿಬಿಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿಗಳು ಬರ್ತಾ ಇರಲಿಲ್ವೇನೋ. ಸೊ ರಾಜ್ಯದ ಖಡಕ್ ಜೈಲು ಅಂತಲೇ ಹೆಸರುವಾಸಿಯಾಗಿರುವಂತಹ ಬಳ್ಳಾರಿ ಜೈಲು ಅಲ್ಲಿ ಈಗ ಮೊದಲ ದಿನವನ್ನು ಕಳೆದಿದ್ದಾರೆ.